ಅನುಪಮಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದಲ್ಲ ಒಂದು ಶೋಗಳಲ್ಲಿ ಆಂಕರಿಂಗ್ ಮಾಡುತ್ತಿದ್ದ ಅನುಪಮಾ ಗೌಡ ಆದರೆ ಏಕಾಏಕಿ ಆಂಕರಿಂಗ್ಗೆ ಅನುಪಮಾ ಗೌಡ ಗುಡ್ ಬೈ ಹೇಳಿದ್ದಾರೆ. ಇನ್ಮೇಲೆ ಆಂಕರ್ ಆಗಿ ಅನುಪಮಾ ಗೌಡ ಕಾಣಿಸುವುದಿಲ್ಲ. ಸಡನ್ ಆಗಿ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು ಗೊತ್ತಾ? ನಟಿ ಹಾಗೂ ನಿರೂಪಕಿ ಅನುಪಮಾ ಗೌಡ ಇತ್ತೀಚೆಗಷ್ಟೇ ಶಾಕಿಂಗ್ ವಿಚಾರವನ್ನ ತಿಳಿಸಿದ್ದರು. ಇನ್ಮುಂದೆ ಆಂಕರಿಂಗ್ ಮಾಡಲ್ಲ, ಆಂಕರಿಂಗ್ ಇಂದ ದೂರ ಉಳಿತಿದ್ದೇನೆ ಅಂತ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋ ಮೂಲಕ ತಿಳಿಸಿದ್ದರು. ಇದೀಗ ನಿರೂಪಣೆಯಿಂದ ದೂರವಾಗಬೇಕೆಂಬ ನಿರ್ಧಾರಕ್ಕೆ ಕಾರಣವೇನು ಅನ್ನೋದನ್ನ ತಿಳಿಸಿದ್ದಾರೆ ಅನುಪಮಾ ಗೌಡ. ಹೌದು, ನಾನು ಹೋಸ್ಟ್ ಮಾಡುತ್ತಿದ್ದ ಶೋ ನನಗೆ ವೈಯಕ್ತಿಕವಾಗಿ ಖುಷಿ ಕೊಡುತ್ತಿರಲಿಲ್ಲ. ಪ್ರೀತಿಯಿಂದ ಮಾಡಬೇಕಾದ ಕೆಲಸವನ್ನ ಉದ್ಯೋಗ ಅನ್ನೋ ರೀತಿಯಲ್ಲಿ ಮಾಡುತ್ತಿದ್ದೇನೆ ಅನಿಸಿತು. ಮನಸ್ಸಿಗೆ ತೃಪ್ತಿ ಕೊಡದ ಕೆಲಸ ಬೇಡವೆನಿಸಿ ಈ ನಿರ್ಧಾರ ತೆಗೆದುಕೊಂಡೆ ಎಂದಿದ್ದಾರೆ ಅನುಪಮಾ ಗೌಡ. ಇನ್ನು ಆಂಕರಿಂಗ್ಗೆ ವಿದಾಯ ಹೇಳಲು ಬೇರೆ ಕಾರಣಗಳಿವೆ ಅಂತಿದ್ದಾರಲ್ಲ ಎಂದಿದ್ದಕ್ಕೆ ಅದೆಲ್ಲವೂ ಸುಳ್ಳು. ನಾನು ಮಾಡುತ್ತಿದ್ದ ಕೆಲಸ ನಾನೇ ಎಂಜಾಯ್ ಮಾಡೋಕೆ ಆಗುತ್ತಿಲ್ಲ. ಇದರ ಜೊತೆಗೆ ವರ್ಷದಲ್ಲಿ ನಾನು 2 ಶೋ ಮಾಡುತ್ತಿದ್ದೆ. ಈ 2 ಶೋಗಳಿಂದ ವರ್ಷದಲ್ಲಿ 6 ತಿಂಗಳು ಕೆಲಸ, ಉಳಿದ 6 ತಿಂಗಳು ಖಾಲಿ ಕೂರಬೇಕಿತ್ತು. ಹಾಗಾಗಿ ಬೇರೆ ಏನಾದರೂ ಸ್ವಂತವಾಗಿ ಮಾಡೋ ಯೋಚನೆಯಿಂದ ನಿರೂಪಣೆ ಬಿಟ್ಟಿದ್ದು ಎಂದಿದ್ದಾರೆ ಅನುಪಮಾ ಗೌಡ. ಇನ್ನು ನಿಮ್ಮ ಮತ್ತು ಕಲರ್ಸ್ ವಾಹಿನಿಯ ನಂಟು ಹಳೆಯದು, ಬೇರೆ ಶೋಗಳು ನಿಮಗೆ ಕೊಡಬಹುದಿತ್ತಲ್ಲ ಎಂದಿದ್ದಕ್ಕೆ ಹೌದು, ಈ ವಿಚಾರದಲ್ಲಿ ನಾನು ಯಾರ ಮೇಲೂ ಆರೋಪ ಮಾಡಲಾರೆ. ಯಾಕೆಂದರೆ ಅವರಿಗೂ ವಾಹಿನಿಯಲ್ಲಿ ಶೋಗಳು ಅಪ್ರೂವ್ ಆಗುತ್ತಿರಲಿಲ್ಲ. ಬಂದ ಶೋಗಳನ್ನ ನನಗೆ ಕೊಡುತ್ತಿದ್ದರು. 9 ಶೋಗಳಿಗೆ ಹೋಸ್ಟ್ ಆಗಿದ್ದೇನೆ. ಇದಕ್ಕಿಂತ ಇನ್ನೇನು ಬೇಕು? ಇನ್ನು ನಿರೂಪಣೆ ಜೊತೆಗೆ ಖಾಲಿ ಇರುವಾಗ ಬೇರೆ ಕೆಲಸಗಳನ್ನು ಮಾಡಬಹುದಿತ್ತಲ್ಲ ಎಂದಾಗ 2 ದೋಣಿಯ ಪ್ರಯಾಣ ಅಭ್ಯಾಸ ಇಲ್ಲ. ಸಿನಿಮಾ ಅಂದರೆ ಸಿನಿಮಾ, ನಿರೂಪಣೆ ಅಂದ್ರೆ ನಿರೂಪಣೆ ಮಾತ್ರ. ಆಂಕರಿಂಗ್ ಜೊತೆಗೆ ಖಾಲಿ ಇರೋ 6 ತಿಂಗಳಲ್ಲಿ ಏನಂತ ಮಾಡಲಿ? 8 ವರ್ಷ ಆಂಕರಿಂಗ್ ಮಾಡಿದ್ದೇನೆ ಎಂದಿದ್ದಾರೆ ಅನುಪಮಾ ಗೌಡ. ಇನ್ನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂದ್ರೆ ಏನದು ಎಂದು ಕೇಳಿದಾಗ ಸದ್ಯಕ್ಕೆ ಒಂದು ಸಿನಿಮಾ ಶೂಟಿಂಗ್ ಮುಗಿಸಿದ್ದೇನೆ, ಒಂದು ವೆಬ್ ಸರಣಿಯಾಗಿದೆ. ನಾನೇ ಒಂದು ಕಿರುಚಿತ್ರ ನಿರ್ದೇಶಿಸಿದ್ದು, ಈಗ ಅದರ ಎಡಿಟಿಂಗ್ ನಡೆಯುತ್ತಿದೆ. ಪ್ರೆಸ್ಟೀಜ್ ಎಂಬುದು ಆ ಕಿರುಚಿತ್ರದ ಹೆಸರು. ಕಲಾವಿದರ ಕೆರಿಯರ್ ಯಾವಾಗ ಶುರುವಾಗುತ್ತೆ, ಯಾವಾಗ ನಿಂತೋಗುತ್ತೆ, ಮತ್ತೆ ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿರಲ್ಲ. ಇನ್ನು ಆ ಕರಾಳ ರಾತ್ರಿ ಚಿತ್ರದ ನಂತರ ನಿಮಗೆ ಸಿನಿಮಾಗಳ ಅವಕಾಶಗಳು ಬರಲಿಲ್ಲವಾ ಅಂತ ಕೇಳಿದ್ದಕ್ಕೆ ಸಿನಿಮಾಗಳ ಅವಕಾಶಗಳು ಬಂದಿದ್ದವು, ಆದರೆ ಎಲ್ಲಾ ಪಾತ್ರಗಳು ಅದೇ ಆ ಕರಾಳ ರಾತ್ರಿ ಚಿತ್ರದ ನೆರಳುಗಳಾಗಿದ್ದವು. ಒಂದೇ ರೀತಿಯ ಪಾತ್ರದ 10 ಸಿನಿಮಾಗಳು ಮಾಡೋದಕ್ಕಿಂತ ಒಂದು ಸಿನಿಮಾ ಮಾಡಬೇಕು ಅನ್ನೋ ನಿಲುವು ನನ್ನದು. ಹಾಗೆ ಬಂದಿದ್ದೆಲ್ಲ ಒಪ್ಪಿಕೊಂಡಿದ್ದರೆ ಕನಿಷ್ಠ 15 ಸಿನಿಮಾಗಳಲ್ಲಿ ನಟಿಸುತ್ತಿದ್ದೆ ಎಂದಿದ್ದಾರೆ ಅನುಪಮಾ ಗೌಡ. ಇನ್ನು ಈಗ ನಿಮ್ಮ ಆದಾಯ ಏನು ಎಂದು ಕೇಳಿದ್ದಕ್ಕೆ ಎಲ್ಲಿಯವರೆಗೂ ನಿರೂಪಣೆಯಿಂದ ಬರುತ್ತಿತ್ತು, ಈಗ ಮೊದಲಿಗಿಂತ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಇನ್ಸ್ಟಾಗ್ರಾಮ್ ಕೊಲಾಬರೇಷನ್ ಪ್ರಚಾರಗಳಿಂದ ಆದಾಯ ಬರುತ್ತಿದೆ ಎಂದಿದ್ದಾರೆ ಅನುಪಮಾ ಗೌಡ. ಅಲ್ಲಿಗೆ ಇನ್ಮುಂದೆ ಆಂಕರ್ ಆಗಿ ಅನುಪಮಾ ಗೌಡ ಕಾಣಿಸಿಕೊಳ್ಳುವುದಿಲ್ಲ, ಸಿನಿಮಾಗಳ ಮೂಲಕ ನಿಮ್ಮ ಮುಂದೆ ಬರಲಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅನುಪಮಾ ಗೌಡ ಅವರ ನಿರೂಪಣೆ ವೃತ್ತಿಯನ್ನು ಮುಕ್ತಾಯಗೊಳಿಸುವ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.